ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವಿವಿಧ ವೆರೈಟಿಗಳ ಸಾರಿಗಳು, ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ. ಮತ್ತೇಕೆ ತಡ, ಇಂದೇ ಭೇಟಿ ಕೊಡಿ, ಬಟ್ಟೆ ಖರೀದಿಸಿ. ಆ ಹೆಂಗಲ್ಲಿ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನೋ ಪಕ್ಷ ಬೇರೆ ಪಕ್ಷ ಹೇಳಿದ್ರೆ ಅವ್ನು ಎಷ್ಟು ಗೆತ್ತನೋ ಏನಾಗತ್ತೆ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕೈತೆ ಒಂದು ನಂಗೆ ಆತಂಕ ಇದೆ. ಅದಕ್ಕೆ ಅವನು ಸತತ ಅವನ ಜೋಡಿ ಸಂಪರ್ಕಕೊಂಡು ಅವನು ಬೇರೆ ತಪ್ಪು ದಾರಿ ಹಿಡಬೇಕು ಒಂದು ಆ ಉದ್ದೇಶ ಪದೇ ಪದೇ ಬಿಡಾಕಮ್ಮೆ ಈ ಉದ್ದೇಶ ಇಟ್ಕೊಂಡ. ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ, ಅವೇನು ನನ್ನ ಮಾತಿಗೆ ವಿರುದ್ಧ ಹೋಗೋದಿಲ್ಲ. ಆದರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವು ನೋಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವನ ಇದ್ರೆ ಅನಿವಾರ್ಯ, ಕೊನೆ ಡಿಶ್ ಅಂತಂದ್ರೆ ತಾವು ಹೇಳೋದು ಪಕ್ಷ ಉಳಿಬೇಕಾಗಿತ್ತಂದ್ರೆ ಎತ್ತರಬೇಕು ಅಂತ ಹೇಳ್ತಿರ್ತಾವೆ. ಪಕ್ಷ ಯಾರು ಅನಿವಾರ್ಯ ಅಲ್ಲ ಪಕ್ಷಕ್ಕೆ. ನಾಮಕ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಅವ್ರು ಬರ್ತಾರೆ ಹೋಗ್ತಾರೆ, ಅದು ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳತಾರೆ. ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು. ವಿಜೇಂದ್ರ ರತ್ತಿ ನೋಡಿ, ಯಡಿಯೂರಪ್ಪನ ಕ್ವಶನ್ ಮಾಡೋದಿಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತವಾಗಿ ಪ್ರಯತ್ನ ಮಾಡಿದ್ರೆ ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವರು ಪದೇ ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದ್ರು ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾಡೋದು. ಅರೆ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದಲ್ಲಿ. ಅದೇ ಮೇನ್ ನನ್ನ ಅಜೆಂಡಾ. ಪದೇ ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದು. ಅವ್ನ ತಲೆ ತುಂಬ. ಯಾಕಂದ್ರೆ ಭಾಳಷ್ಟು ಪಕ್ಷ ಬೆಳೆದಂಗ, ಅವನು ವ್ಯಕ್ತಿತ್ವ ಬೆಳೆದಾಗ ಹೊಗಳು ಬಂಟ್ರು ಹೊಂಡ್ತಾರೆ ಕೊಡ್ತಾರೆ. ಹೊಗಳು ಬಂಟ್ರಿಂದ ತಪ್ಪು ಹೆಜ್ಜೆ ಇಡಬಾರ್ದು ಅನ್ನೋ ಉದ್ದೇಶದಲ್ಲೇ ನಾವು ಸತತ ಭೇಟಿ ಆಗೋದು ಅಷ್ಟೇ. ಇದೊಂದೇ ಯತ್ನ ಅವರು. ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ರೆ ನಾ ಅದು ಬಿಜೆಪಿ ಬಿಡೋಲ್ಲ. ಚುನಾವಣೆ ಆದ ನಂತರ ಏನು ವಿಕೇಂದ್ರೀಕರಣ ಆಗತ್ತಾ, ರಾಜ್ಯ ನವೆಂಬರ್ ಕ್ರಾಂತಿ ಆಗತ್ತಾ, ಯಾವ ಪಾರ್ಟಿ ಸಪೋಸ್ ಏನಾದ್ರು ಆ ತನ್ನ ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು ಅಥವಾ ನೆಹರು ಪಕ್ಷದಲ್ಲಿ ನಮ್ಮ ಪಕ್ಷ ಆಗುದಿಲ್ಲ. ಹೈಕಮಾಂಡ್ ಏನು ನಿರ್ತದಕ್ಕೆ ಬದ್ದದು. ನಾವು ಯಾರು ಕ್ರಾಂತಿ ಆಗೋಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕ ದೊಡ್ಡ ನಾಯಕ, ಹೈಕಮಾಂಡ್ ಏನು ಬದ್ದ ನಾವು ಕ್ರಾಂತಿ ಇಲ್ಲ. ಪದೇ ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹನಿಸ್ತದಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮವರು? ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ. ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಕೋ ಯಾರ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಮಾಡ್ಕೊಳಕ, ಖರ್ಗೆ ಅವ್ರಾಗ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹನಿಸ್ತದೆ. ಸಪೋಸ್ ಡಿ ಕೆ ಶಿವಕುಮಾರ್ ಏನಾದ್ರು ಸಿಎಂ ಆದ್ರೆ ಏಕನಾಥ್ ಶಿಂದೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ ಕೂತ್ಕೊಳ್ತೀರಾ ಅಥವಾ ಯಾರು ಆಗುದಿಲ್ಲ. ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು. ಇನ್ನೂ ಕೆಳಗೆ ಉಕ್ಕೊಂತೈತೆ ಅದು. ನಾವು ಅದು ಕೈ ಹಚ್ಬಿಡೋದು. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯ ಕೆಲಸ ಮಾಡೋಕೆ ಅಷ್ಟೇ ನಂದು. ಅವ್ರ ಪಕ್ಷದ ಆಂತರಿಕ್ಷ ಡಿ ಕೆ ಶಿವಕುಮಾರ್ ಮಾಡಲಿ ಬೇಕು, ಇವರು ಮುಂದುವರಿಸಲಿ. ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು, ಇಷ್ಟೇ ನಂದು. ಸರ್, ಈಗ ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೀತು, ಸರ್ಕಾರಿ ಸಕ್ಕರೆ ಕಾರ್ಖಾನೆ. ತಾವು ಹೋಗಿದ್ರಿ, ಏನಾಯ್ತು ನೋಡ್ರಿ? ಒಂದು ಇರ್ತದಿಲ್ಲ, ಒಂದು ನೋವು ಮೇಲೆ ಕೇಳಿ ಒದರ್ತಿತ್ತಲ್ಲ. ನೋವು ಸಣ್ಣ ಮಗುಗೆ ಹೊಟ್ಟೆ ನುಸಲಾದ್ರೆ ಹೇಳಕ್ ಹೋದ್ರೆ ಒದರ್ತೈತೆ. ಬುದ್ಧಿ ಒಂದು ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ರೆ ಅಯ್ಯೋ ತಾನು. ಹಂಗೆ ನಾ ಸೌದೆ ನೋವಿನ ಮೇಲೆ ಕೈ ಇಟ್ರೆ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಕಳೆದ 2-3 ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನಾನೆ ಸೋತಾಗ ನಂಗೆ ಭಾಳ ಮನಸ್ಸು ನೋವಾಗಿತ್ತು. 74,000 ಸೋತಾಗ ನನಗೂ ಭಾಳ ನೋವಾಗಿತ್ತು. ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ, ಭಾಳಷ್ಟು ತ್ಯಾಗ ಮಾಡಿ BJP ಪಾರ್ಟಿ ಕಟ್ಟಿದ್ವಿ. ಇಷ್ಟು 74,000 ಮಹೇಶ್ ಕುಂಡ್ಸೋಳ ನನಗೂ ಮನಸ್ಸು ನೋವಾಗಿತ್ತು. ಆದರೆ ಇವತ್ತು ನಮ್ಮ ಸಂಘಟ ಸರಿಯಾಗಿ ದಾರಿಯಲ್ಲಿ ಹೊಂಟದೆ. 22-100 ಸೌದಿ ಕೆಡುತ್ತೆ ನಾವು. ಇದು ನಮ್ಮ ಸತ್ಯಶ್ರದ್ಧ. ಸರ್, ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ. ನೋಡಿ, DCB ಆಗಿರ್ಬೋದು, ಪಕ್ಷಾತೀತ ಇರ್ತಿತ್ತು. ಜಾತ್ಯಾತ ಪಕ್ಷದ ಯಾವುದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ. ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಹಂಗಿರ್ತದೆ. ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ, DCB ಹಂಗಿರ್ತಾವೆ. ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟೇ ನಾವು ಪಕ್ಷ ಬರ್ತೈತಿ. ಉಳ್ಕಿದಿಲ್ಲ. ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರೆ ಅವ್ರ ಸೌದಿ ಅವ್ರಿಗೆ ಒಂದು ಅನ್ಯಾಯ ಆಯ್ತು. ಕಾಂಗ್ರೆಸ್ ಬಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡ್ ಮಾಡಿದ್ವು. ಪಕ್ಷಾತೀತ ಎಲ್ಲ ಪಕ್ಷ ಕೊಡೋದು. JDS ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ವಿ. ಏನೋ ಸೌದಿ ಅವರ ಪುತ್ರ ಸಿದ್ದಾನಂದ ಸೌದಿ ಅವರ ವಿಚಾರ, ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನು ಆಡಿದ್ರು. ನೋಡ್ರಿ, ಆ ಪಾಪ ಸಣ್ಣ ಮಗೋದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು, ಅದು ಪಾಪ ಬುದ್ಧಿಲ್ಲ.
ಈಗ ಅವ್ರ ಬಗ್ಗೆನೇ ಸೌದಿಗೆ ಉತ್ತರ ಕೊಡ್ತಾನೆ. ಚಿದಾನಂದ ಸೌದಿ ನನ್ನ ಲೆವೆಲ್ ಪಾಪ ಅವ್ನು ಒಳ್ಳೇದಾಗಲಿ. ಸರಿ, ಈಗ ಸೌದಿ ಗಜಾನನ ಅವರು ಮಂಸೂಳಿ BJP ಅವರು ಬಿಜೆಪಿಗೆ ಬರ್ತಾರ ಅಂತ ಹೇಳಿ ಚರ್ಚೆ ಸೌದಿ ಅವರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೋಡ್ರಿ. ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿದಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ಮುಂದಿನ ನಮ್ಮ ಎಲೆಕ್ಷನ್ ಪಕ್ಷದ ನಿಲ್ಲಿಸ್ತಾರ ಅಥವಾ ನಮ್ಮ- ಮಹೇಶ್ ಕುಮಟಳ್ಳಿ ಅವರು ನಿಲ್ಲಿಸ್ತಾರ ಅಂತ ಹೇಳಿ. ಇಲ್ಲ ನಮ್ಮ ನೋಡ್ರಿ, ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಯಲ್ಲಿ ಆಗ್ತದೆ. ಯಾರೋ ಸೌದಿ ಅವ್ರು ಮಾತಾಡೋದಂತ ಸೌದಿ ಅರೇಬಿಯಾ ಬಗ್ಗೆ ಅವರು ಗಣ್ಯಾನ ಮಂಗಸೂಳಿ ಇಲ್ಲಿ ಬರ್ತದೆ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಭಾಳಷ್ಟು BJP ನಾಯಕರು ಮಹೇಶ್ ಕುಮಟಳ್ಳಿ ಅವರು ಭಾಳ ಶಾಸಕರು ಅವ್ರು ಎಣ್ಣೆ ಆಗಿದೆ, ಅವ್ರು ಶಾಸಕರಂತ ನಮ್ಗೆ ಆಸೆ ಇದೆ. ಬಟ್ ಬೇಡಪ್ಪ ಪಕ್ಷ ಹೈಕಮಾಂಡ್ ಬೇರೆ ನಿಲ್ಸೋದಾಗ ಅದನ್ನು ಸ್ವಾಗತ. ಸರಿ, ಸೌದಿ ಅವರೇ ಬಿಜೆಪಿಗೆ ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ಇದೆ. ಬರಲಿ, ಅದು ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು. ಸ್ವಾಗತ ಮಾಡ್ತೀವಿ. ನಾ ಸ್ವಾಗತ ಮಾಡೋದು, ಪಕ್ಷ ಸ್ವಾಗತ ಮಾಡಿ ನಂದು ಸ್ವಾಗತ ಇಲ್ಲ, ರಮೇಶ್ ಜಾರಕಿಹೊಳಿ ಸ್ವಾಗತ ಇಲ್ಲ, ಪಕ್ಷ ಸ್ವಾಗತ ಅದಕ್ಕೆ ನೋ ಕಾಮೆಂಟ್ಸ್. DCC ಬ್ಯಾಂಕು ಮತ್ತು ಅಥಣಿ ಕಾರ್ಖಾನೆ ಚುನಾವಣೆಯಲ್ಲಿ ಸಿದ್ಧತೆ ಇಲ್ಲದೇ ನೀವು ಇಳಿದ್ರ ಅಂತ, ಗ್ರೌಂಡ್ ವರ್ಕ್ ಇಲ್ಲದೇ ಇರೋದಕ್ಕೆ ಅಲ್ಲಿ ಹಿನ್ನಡೆ ಆಯ್ತಾ ಅಂತ. ನಾವು ಹತ್ತನಿಂದ ಸೋಲ್ತು ಅಂತ ಮೊದಲೇ ಓಟಿಂಗ್ ಮೂರ ಹೊಡ್ಬೋದು ಮೊದಲು ಹೇಳಿದ್ವಿ ನಾವು. ನೀವ ಭಾರಿ ಸೋಲೋತ್ ನೀವ ಬಳದ್ರಪ್ಪ. ನಮ್ಮ ಮುಂಜಾನೆ ಓಟಿಂಗ್ದಾಗ ನಮ್ಮ 3 ಹೊಟ್ಟು ಬೀಳ್ತೇವೆ. ನಾವು ಓನ್ಲಿ ಕಳೆದ 20 ವರ್ಷದಿಂದ ಸೌದಿ ಅವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ರೆ. ಈ ಸಲ ಯಾವುದೇ ಕಾರಣ ಒಂದೇ ಹೊಟ್ಟು ಬದ್ರು ಇಲೆಕ್ಷನ್ ಮಾಡೋದು ಮಾಡಿ ಇಲೆಕ್ಷನ್ ಮಾಡಿದ್ವಿ ನಾವು ಗಿರಿಬೇಕು ನಿಂತಿರ್ಕಿಲ್ಲ. ಚುನಾವಣೆ ಆಗಿಲ್ಲ. ಚುನಾವಣೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ. ನಾವು ಬರೀ ಅಲ್ಲಿ ಏನಂತ ನಾವು ಬರೀ ನಾವೊಂದು 3 ಫೋನ್ ಮಾಡಿದೆ, ಒಂದು ಭಾಷೆ ಮಾಡಿದೆ, ಒಟ್ಟೆ ಅಲ್ಲಿ ಹೋಗಿಲ್ಲ. ನಾನು ಬರೀ 3 ಮಂದಿಗೆ 3 ಫೋನ್ ಮಾಡಿದೆ. ಒಂದ್ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ, ನೀವು ಬಂದು ಸಾಕು, ನೀವು ಅಲ್ಲೇ ಗೋಕಾಕ್ ಕೂತು ಅಲ್ಲಿ ಬಂದು ಒಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಅಂತ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ನೆ. ಇಲ್ಲ ನಾ ಅಲ್ಲಿ ಸೀರಿಯಸ್ ತೊಗೊಳ್ಳಿ ಇಲೆಕ್ಷನ್. ಅದನ್ನು ನೀವು 18,000 ಓಟ್ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ 5,500 ತಂದು ಹೆಚ್ಚಾರ ಲಕ್ಷ್ಮಣ ಸವದಿ ಅವರು. ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮೇಲಿನ ಸ್ವಲ್ಪ ನಿಮ್ಮ TV ಯಾವ್ದು ಆ್ಯಂಕರ್ ಅವ್ರು ಸ್ವಲ್ಪ ಹೇರೋರು 18,000 ಹೊಡೆದವರು. ಅದನ್ನು ಏನೇನೋ ಗೋಲ್ಮಾಲ್ ಮಾಡಿ 5,500 ಹೆಚ್ಚಿದ್ರು. ಅದರಲ್ಲಿ 50% ಹೊಡೆದದು ನಾವು. ನೀವು ಅದನ್ನು ವಿಚಾರ ಮಾಡಿ. ನಾವು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತರ ಹೇಳ್ತೀನಿ ನಾನು, ದಯವಿಟ್ಟು ಆ ಚುನಾವಣೆ ಬಚ್ಚಲಾಗಿ ಮೇನಾಡೋದು ಸಮುದ್ರ ಮೇನಾಡೋಂಗಿಲ್ಲ. ಅದನ್ನೇನೋ ಹಿಂಗೆ ಮಾತಾಡೋರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಬಡ್ದು ಗೊತ್ತೈತಿ. ಯಾಕೆ ಒಂದು ಸಮಾಜ ಮೇಲೆ MLA ಸಾಧ್ಯ ಇಲ್ಲ. ಎಲ್ಲ ಜನರಲ್ ಎಲೆಕ್ಷನ್ ಅದು. ಒಂದು ಸಮಾಜ ಮೇಲೆ ಯಾವ MLA ಸಾಧ್ಯ, ಎಲ್ಲ ಸಮಾಜದ ಆಶಯಗಳ MLA ಸಾಧ್ಯ, MP ಸಾಧ್ಯ. ದಯವಿಟ್ಟು ರಮೇಶ್ ಕಿತ್ತೂರಿಗೆ ನಿಮ್ಮ ಮಾಧ್ಯಮ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವ್ರ ಮಾತಿನ ಶೈಲಿ ಬದಲು ಮಾಡ್ಕೊಂಡು ಮುಂದಿನ ತಂದ್ರೆ ಭಾಳ ಅನಾಹುತ ಆಗ್ತದೆ. ಇಷ್ಟು ಮುಖಾಂತರ ದಯವಿಟ್ಟು ಹೇಳ್ತೀನಿ. ನೀವು ಹೆಂಗೆ ತೋರಿಸ್ತೀರಿ ನಿಮ್ಗೆ ಗೊತ್ತಿತ್ತು. ಸರ್, ಜಿಲ್ಲೆಯಲ್ಲಿ ರೈತರು ಹೋರಾಟ ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಹಿಂಗೆ ಮಾಡಿ ಅರ್ಥ ಇಲ್ಲ, ಅದು ಜೋರ್ತರಾಕಿಲ್ಲ. ಅದು ಇಶ್ಯೂ ಮಾಡೋದು ಜೋರ್ದಾಗಿಲ್ಲ, ಅದು ಭಾಳ ಮೈತೈತೆ ಅವ್ರಿಗೆ ಮುಂದಿನ ಮೇಲೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವರ ಸಣ್ಣ ಹುಡುಗ ಪಾಪ, ನಾವು ಅವರು ಇವತ್ತು ನನ್ನ ಸಂಬಂಧ ಅವ್ರ ದೊಡ್ಡ ಖರ್ಗೆ ಅವ್ರಿಗೆ ನನ್ನ ಸಂಬಂಧ ಇವತ್ತು ಚಲೋ ಐತೆ, ಪಕ್ಷರು ಬೇರೆ ಇರೋದು. ಬಟ್ ಪ್ರಿಯಾಂಕಾ ಖರ್ಗೆ ಅವರು 10 ಬಸ್ ಹಿಡಿದಿಗೆ ಭಾಳ ಕಷ್ಟ ಆಗ್ತದೆ ನೋಡಿ. ಸರ್, ವಿಜಯೇಂದ್ರ ಬದಲಾವಣೆ ಹೋರಾಟ ನೋಡ್ರಿ, ಅದು ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಅಲ್ಲ. ನಮ್ಮ ವಿಷಯ ಎಲ್ಲ ಹೈಕಮಾಂಡ್ ತಿಳಿಸಿದ. ಹೈಕಮಾಂಡ್ ಏನು ಇರ್ತದೆ ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ. ಹುಡ್ತು ನಮ್ಗೆ ಲೋಯೆಸ್ಟ್ 33 ಹುಟ್ಟು ಕಡಿಮೆ ಸೋತೈತೆ. ಒಂದು ಕಡಿಮೆ ಹುಟ್ಲೆ 33 ಸುಟ್ಟಿದೆ. 1 300 1 800 ಹೈಯೆಸ್ಟ್ 1100 ಗೆದ್ದೈತಿ. ಹೈಯೆಸ್ಟ್ 1100 ಹುಡ್ಲಿಕ್ಕೆ ಇದನ್ನೇ ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು. ಸಕ್ಕರೆ ಕಾರ್ಖಾನೆ ಒಳಗ ತಾವು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಪಿಕ್ಚರ್ ಅಲ್ಲಿ. ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನಗೆ ಗೊತ್ತ. ನಾವು ನನ್ನ ಸಮಾಜಕ್ಕೆ ಬೇದಾಗ ನನಗೆ ನೋವಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನನಗೆ ನೋವಾಗಿದೆ. ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ. ಇವತ್ತು ರಮೇಶ್ ಜಾರಕಿಹೊಳಿ ಕತ್ತಿ ಮೊನ್ನೆ ಫೋನ್ ಹಚ್ಚಿ ಬೇತಾನೆ ರಮೇಶಿಗೆ. ಕುಚ್ಕೊಳ್ಳೋಣ ಭಾಳ ಚೆನ್ನಾಗಿರುವ ಬೇತ ಮೊನ್ನೆ ಬೇತಾನೆ. ನಮ್ಗೆ ಕ್ಲೋಸ್ ನಾವು ಇವತ್ತು ಬೇತಾನೆ. ನೀನು ಹಿಂಗೆ ಮಾಡಿದ್ರೆ ನೀನು ನಿಖಿಲ್ ಮಣ್ಣು ಕೊಡ್ತೈತೆ ಇದನ್ನು. ಮೊನ್ನೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದಿ ಯಾವುದೋ ಖಾಸಗಿ ಕೂತ್ ನಾವು ಉಮೇಶ್ ಕತ್ತಿ ನಾವು ಭಾಷೆ ನೋಡ್ರಿ ಓಡೋಕ್ರಿ. ನಾವು ಹಂಗೆ ಮಾತಾಡ್ತಿತ್ತು. ಉಮೇಶ್ ಕತ್ತಿ ನಾವು ಭಾಷೆ ನೋಡಿದ್ರೆ ನೀವು ಓಡೋಕ್ರಿ. ಅಷ್ಟೇ ಮಾತಾಡ್ತಾ ಅದೇ ದೋಸ್ತಿಗಳು ಮಾತಾಡೋದು ಹಾಗೆ ಅವ್ ಬಟ್ ಅವ ಹುಚ್ಚ. ಸಾರ್ವಜನಿಕ ಸಮಾಜ ಮಾತ್ರ ತಪ್ಪು. ಅದರಿಂದ ಬಹುಸಂಖ್ಯಾತರು ಅಲ್ಲಿ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಲಿ ನಾನು ನಿಖಿಲ್ ಹೊಡೆದು ಬಂದೈತೆ. ಸರ್, ನೀವು ಉಮೇಶ್ ಕತ್ತಿ ನೀವು ಬಹಳ ಆತ್ಮೀಯ ಇವತ್ತು- ಸ್ನೇಹಿತರು. ಎಂದೂ ಸಹ ಕತ್ತಿ ಫ್ಯಾಮಿಲಿ ಈ ಜೊತೆ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಏನೂ ವೈಮನಸ್ಸು ಇರ್ಲಿಲ್ಲ. ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ನೀವು ಈಗ ಇಲ್ಲ ಸ್ವಾಮಿ, ಈಗ ನೋಡ್ರಿ ಅದು ಅದಕ್ಕೆ ವಿದ್ಯುತ್ ಶಕ್ತಿ. ನಾವು ವಿದ್ಯುತ್ ಶಕ್ತಿ ಇಲೆಕ್ಷನ್ ಬೇಡ ತಂದಿದ್ದೆ. ನಾ ಮಾತ್ರ ಬೇಡ ಇಲೆಕ್ಷನ್ ಬಿಟ್ಬಿಡ್ರಿ. ಪಾಪ ರಮೇಶ್ ಕತ್ತಿ ನಮಗೆ ಫೋನ್ ಮಾಡಿ, ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ ಮುಗಿಸ್ ರಮೇಶ ಮುಗಿಸ್. ಅದು ಯಾಕೆ
ಅದಕ್ಕೆ ಕೇಳಿದ್ದು ಏನಾದ್ರು ಗೊತ್ತಿಲ್ಲ ನನಗೆ ಡೀಟೇಲ್ ಮಾಹಿತಿ ಇಲ್ಲ.